ಭ್ರಷ್ಟಾಚಾರದ ನಡುವೆ ಭಾರತೀಯರು ಪ್ರತಿಯೊಬ್ಬ ಭಾರತೀಯ ಕೂಡ ಬಯಸ್ತಾ ಇರೋದು 26 ಮಂದಿ ಅಮಾಯಕರ ಪ್ರಾಣವನ್ನ ತೆಗೆದ ಆ ಉಗ್ರರೆಯಲ್ಲಿ ಆ ಉಗ್ರರನ್ನ ಮೊದಲು ಹುಡುಕಿ ಅವರನ್ನ ಸರ್ವನಾಶ ಮಾಡಿ ಅಂತ ಹೇಳಿ 11 ದಿನ ಆಗೋಯ್ತು. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ 26 ಮಂದಿ ಅಮಾಯಕರ ರಕ್ತ ಚೆಲ್ಲಿ ಈ ದಿನದವರೆಗೂ ಕೂಡ ಈ ಉಗ್ರಗಾಮಿಗಳು ಎಲ್ಲಿ ಹೋದ್ರು ಅನ್ನೋದರ ಗುರುತು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎನ್ಐಎ ಟೀಮ್ ಬಂತು, ಸ್ಥಳದಲ್ಲಿ 3D ಮ್ಯಾಪಿಂಗ್ ಮಾಡ್ತು. ಜಮ್ಮು ಕಾಶ್ಮೀರದ ಲೋಕಲ್ ಪೊಲೀಸ್ ಪ್ರತಿ ಮನೆಗೆ ನುಗ್ಗಿ ಉಗ್ರರ ಸಹಾಯಕರನ್ನ ಪತ್ತೆ ಹಚ್ಚಿತು. ಆದ್ರೆ ಉಗ್ರರು ಮಾತ್ರ ಪತ್ತೆಯಾಗಿರಲಿಲ್ಲ. ಎಲ್ಲಿ ಹೋದ್ರು? ದಟ್ಟಾರಣ್ಯದಲ್ಲಿ ಬಚ್ಚಿಟ್ಕೊಂಡ್ರ, ಪಾಕಿಸ್ತಾನಕ್ಕೆ ಓಡ್ ಹೋದ್ರ? ಈ ರೀತಿ ಗೊಂದಲದ ನಡುವೆ ಒಂದು ಅಚ್ಚರಿಯ ಮಾಹಿತಿ ಇವತ್ತು ಹೊರಬಿದ್ದಿದೆ. ಲಂಕೆಗೆ ಪರಾರಿಯಾದ್ರ ಪಹಲ್ಗಾಮ್ ದಾಳಿ ಉಗ್ರರು. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ತೀವ್ರ ದಾಳಿ ಎಂಬ ಮಾಹಿತಿ ಲಭ್ಯವಾಗಿದೆ. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಚೆನ್ನೈನಿಂದ ಬಂದ ಶ್ರೀಲಂಕಾ ಏರ್ಲೈನ್ಸ್ ವಿಮಾನವು ಇಂದು ಬಂಡಾರನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಯಿತು. ತಕ್ಷಣವೇ ವಿಶೇಷ ಭದ್ರತಾ ಕಾರ್ಯಾಚರಣೆ ನಡೆಸಲಾಯಿತು. ಚೆನ್ನೈನಿಂದ ಶ್ರೀಲಂಕಾಗೆ ಶ್ರೀಲಂಕಾ ಏರ್ಲೈನ್ಸ್ ವಿಮಾನ ಹಾರಿತ್ತು. ಅದೇ ವಿಮಾನದಲ್ಲಿ 6 ಶಂಕಿತ ಭಯೋತ್ಪಾದಕರಿರೋ ಶಂಕೆಯು ವ್ಯಕ್ತವಾಯಿತು. ತಕ್ಷಣವೇ ಭಾರತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮಾಹಿತಿ ನೀಡಿತು. ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆಯೇ ಸಂಪೂರ್ಣ ಶೋಧ ಮಾಡಲಾಯಿತು. ಆದರೆ ಯಾವ ಉಗ್ರನೂ ಪತ್ತೆಯಾಗಲಿಲ್ಲ. ಚೆನ್ನೈ ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಚೆನ್ನೈವರೆಗೂ ಭ್ರಷ್ಟಾಚಾರದ ನಡುವೆ ಭಾರತೀಯರು ಪ್ರತಿಯೊಬ್ಬ ಭಾರತೀಯ ಕೂಡ ಬಯಸ್ತಾ ಇರೋದು 26 ಮಂದಿ ಅಮಾಯಕರ ಪ್ರಾಣವನ್ನ ತೆಗೆದ ಆ ಉಗ್ರರೆಯಲ್ಲಿ ಆ ಉಗ್ರರನ್ನ ಮೊದಲು ಹುಡುಕಿ ಅವರನ್ನ ಸರ್ವನಾಶ ಮಾಡಿ ಅಂತ ಹೇಳಿ 11 ದಿನ ಆಗೋಯ್ತು. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ 26 ಮಂದಿ ಅಮಾಯಕರ ರಕ್ತ ಚೆಲ್ಲಿ ಈ ದಿನದವರೆಗೂ ಕೂಡ ಈ ಉಗ್ರಗಾಮಿಗಳು ಎಲ್ಲಿ ಹೋದ್ರು ಅನ್ನೋದರ ಗುರುತು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎನ್ಐಎ ಟೀಮ್ ಬಂತು, ಸ್ಥಳದಲ್ಲಿ 3D ಮ್ಯಾಪಿಂಗ್ ಮಾಡ್ತು. ಜಮ್ಮು ಕಾಶ್ಮೀರದ ಲೋಕಲ್ ಪೊಲೀಸ್ ಪ್ರತಿ ಮನೆಗೆ ನುಗ್ಗಿ ಉಗ್ರರ ಸಹಾಯಕರನ್ನ ಪತ್ತೆ ಹಚ್ಚಿತು. ಆದ್ರೆ ಉಗ್ರರು ಮಾತ್ರ ಪತ್ತೆಯಾಗಿರಲಿಲ್ಲ. ಎಲ್ಲಿ ಹೋದ್ರು? ದಟ್ಟಾರಣ್ಯದಲ್ಲಿ ಬಚ್ಚಿಟ್ಕೊಂಡ್ರ, ಪಾಕಿಸ್ತಾನಕ್ಕೆ ಓಡ್ ಹೋದ್ರ? ಈ ರೀತಿ ಗೊಂದಲದ ನಡುವೆ ಒಂದು ಅಚ್ಚರಿಯ ಮಾಹಿತಿ ಇವತ್ತು ಹೊರಬಿದ್ದಿದೆ. ಲಂಕೆಗೆ ಪರಾರಿಯಾದ್ರ ಪಹಲ್ಗಾಮ್ ದಾಳಿ ಉಗ್ರರು. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ತೀವ್ರ ದಾಳಿ ಎಂಬ ಮಾಹಿತಿ ಲಭ್ಯವಾಗಿದೆ. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಚೆನ್ನೈನಿಂದ ಬಂದ ಶ್ರೀಲಂಕಾ ಏರ್ಲೈನ್ಸ್ ವಿಮಾನವು ಇಂದು ಬಂಡಾರನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಯಿತು. ತಕ್ಷಣವೇ ವಿಶೇಷ ಭದ್ರತಾ ಕಾರ್ಯಾಚರಣೆ ನಡೆಸಲಾಯಿತು. ಚೆನ್ನೈನಿಂದ ಶ್ರೀಲಂಕಾಗೆ ಶ್ರೀಲಂಕಾ ಏರ್ಲೈನ್ಸ್ ವಿಮಾನ ಹಾರಿತ್ತು. ಅದೇ ವಿಮಾನದಲ್ಲಿ 6 ಶಂಕಿತ ಭಯೋತ್ಪಾದಕರಿರೋ ಶಂಕೆಯು ವ್ಯಕ್ತವಾಯಿತು. ತಕ್ಷಣವೇ ಭಾರತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮಾಹಿತಿ ನೀಡಿತು. ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆಯೇ ಸಂಪೂರ್ಣ ಶೋಧ ಮಾಡಲಾಯಿತು. ಆದರೆ ಯಾವ ಉಗ್ರನೂ ಪತ್ತೆಯಾಗಲಿಲ್ಲ. ಚೆನ್ನೈ ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಚೆನ್ನೈವರೆಗೂ ಭ್ರಷ್ಟಾಚಾರದ ನಡುವೆ ಭಾರತೀಯರು ಪ್ರತಿಯೊಬ್ಬ ಭಾರತೀಯ ಕೂಡ ಬಯಸ್ತಾ ಇರೋದು 26 ಮಂದಿ ಅಮಾಯಕರ ಪ್ರಾಣವನ್ನ ತೆಗೆದ ಆ ಉಗ್ರರೆಯಲ್ಲಿ ಆ ಉಗ್ರರನ್ನ ಮೊದಲು ಹುಡುಕಿ ಅವರನ್ನ ಸರ್ವನಾಶ ಮಾಡಿ ಅಂತ ಹೇಳಿ 11 ದಿನ ಆಗೋಯ್ತು. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ 26 ಮಂದಿ ಅಮಾಯಕರ ರಕ್ತ ಚೆಲ್ಲಿ ಈ ದಿನದವರೆಗೂ ಕೂಡ ಈ ಉಗ್ರಗಾಮಿಗಳು ಎಲ್ಲಿ ಹೋದ್ರು ಅನ್ನೋದರ ಗುರುತು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎನ್ಐಎ ಟೀಮ್ ಬಂತು, ಸ್ಥಳದಲ್ಲಿ 3D ಮ್ಯಾಪಿಂಗ್ ಮಾಡ್ತು. ಜಮ್ಮು ಕಾಶ್ಮೀರದ ಲೋಕಲ್ ಪೊಲೀಸ್ ಪ್ರತಿ ಮನೆಗೆ ನುಗ್ಗಿ ಉಗ್ರರ ಸಹಾಯಕರನ್ನ ಪತ್ತೆ ಹಚ್ಚಿತು. ಆದ್ರೆ ಉಗ್ರರು ಮಾತ್ರ ಪತ್ತೆಯಾಗಿರಲಿಲ್ಲ. ಎಲ್ಲಿ ಹೋದ್ರು? ದಟ್ಟಾರಣ್ಯದಲ್ಲಿ ಬಚ್ಚಿಟ್ಕೊಂಡ್ರ, ಪಾಕಿಸ್ತಾನಕ್ಕೆ ಓಡ್ ಹೋದ್ರ? ಈ ರೀತಿ ಗೊಂದಲದ ನಡುವೆ ಒಂದು ಅಚ್ಚರಿಯ ಮಾಹಿತಿ ಇವತ್ತು ಹೊರಬಿದ್ದಿದೆ. ಲಂಕೆಗೆ ಪರಾರಿಯಾದ್ರ ಪಹಲ್ಗಾಮ್ ದಾಳಿ ಉಗ್ರರು. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ತೀವ್ರ ದಾಳಿ ಎಂಬ ಮಾಹಿತಿ ಲಭ್ಯವಾಗಿದೆ. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಚೆನ್ನೈನಿಂದ ಬಂದ ಶ್ರೀಲಂಕಾ ಏರ್ಲೈನ್ಸ್ ವಿಮಾನವು ಇಂದು ಬಂಡಾರನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಯಿತು. ತಕ್ಷಣವೇ ವಿಶೇಷ ಭದ್ರತಾ ಕಾರ್ಯಾಚರಣೆ ನಡೆಸಲಾಯಿತು.
ಚೆನ್ನೈನಿಂದ ಶ್ರೀಲಂಕಾಗೆ ಶ್ರೀಲಂಕಾ ಏರ್ಲೈನ್ಸ್ ವಿಮಾನ ಹಾರಿತ್ತು. ಅದೇ ವಿಮಾನದಲ್ಲಿ 6 ಶಂಕಿತ ಭಯೋತ್ಪಾದಕರಿರೋ ಶಂಕೆಯು ವ್ಯಕ್ತವಾಯಿತು. ತಕ್ಷಣವೇ ಭಾರತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮಾಹಿತಿ ನೀಡಿತು. ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆಯೇ ಸಂಪೂರ್ಣ ಶೋಧ ಮಾಡಲಾಯಿತು. ಆದರೆ ಯಾವ ಉಗ್ರನೂ ಪತ್ತೆಯಾಗಲಿಲ್ಲ. ಚೆನ್ನೈ ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಚೆನ್ನೈವರೆಗೂ ಆರೋಪಾಚಾರದ ನಡುವೆ ಭಾರತೀಯರು, ಪ್ರತಿಯೊಬ್ಬ ಭಾರತೀಯ ಕೂಡ ಬಯಸ್ತಾ ಇರೋದು 26 ಮಂದಿ ಅಮಾಯಕರ ಪ್ರಾಣವನ್ನ ತೆಗೆದ ಆ ಉಗ್ರರೆಯಲ್ಲಿ. ಆ ಉಗ್ರರನ್ನ ಮೊದಲು ಹುಡುಕಿ ಅವರನ್ನ ಸರ್ವನಾಶ ಮಾಡಿ ಅಂತ ಹೇಳಿ 11 ದಿನ ಆಗೋಯ್ತು. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ 26 ಮಂದಿ ಅಮಾಯಕರ ರಕ್ತ ಚೆಲ್ಲಿ. ಈ ದಿನದವರೆಗೂ ಕೂಡ ಈ ಉಗ್ರಗಾಮಿಗಳು ಎಲ್ಲಿ ಹೋದ್ರು ಅನ್ನೋದರ ಗುರುತು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎನ್ಐಎ ಟೀಮ್ ಬಂತು, ಸ್ಥಳದಲ್ಲಿ 3D ಮ್ಯಾಪಿಂಗ್ ಮಾಡ್ತು. ಜಮ್ಮು ಕಾಶ್ಮೀರದ ಲೋಕಲ್ ಪೊಲೀಸ್ ಪ್ರತಿ ಮನೆಗೆ ನುಗ್ಗಿ ಉಗ್ರರ ಸಹಾಯಕರನ್ನ ಪತ್ತೆ ಹಚ್ಚಿತು. ಆದ್ರೆ ಉಗ್ರರು ಮಾತ್ರ ಪತ್ತೆಯಾಗಿರಲಿಲ್ಲ. ಎಲ್ಲಿ ಹೋದ್ರು? ದಟ್ಟಾರಣ್ಯದಲ್ಲಿ ಬಚ್ಚಿಟ್ಕೊಂಡ್ರ, ಪಾಕಿಸ್ತಾನಕ್ಕೆ ಓಡ್ ಹೋದ್ರ? ಈ ರೀತಿ ಗೊಂದಲದ ನಡುವೆ ಒಂದು ಅಚ್ಚರಿಯ ಮಾಹಿತಿ ಇವತ್ತು ಹೊರಬಿದ್ದಿದೆ. ಲಂಕೆಗೆ ಪರಾರಿಯಾದ್ರ ಪಹಲ್ಗಾಮ್ ದಾಳಿ ಉಗ್ರರು. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ತೀವ್ರ ದಾಳಿ ಎಂಬ ಮಾಹಿತಿ ಲಭ್ಯವಾಗಿದೆ. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಚೆನ್ನೈನಿಂದ ಬಂದ ಶ್ರೀಲಂಕಾ ಏರ್ಲೈನ್ಸ್ ವಿಮಾನವು ಇಂದು ಬಂಡಾರನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಯಿತು. ತಕ್ಷಣವೇ ವಿಶೇಷ ಭದ್ರತಾ ಕಾರ್ಯಾಚರಣೆ ನಡೆಸಲಾಯಿತು. ಚೆನ್ನೈನಿಂದ ಶ್ರೀಲಂಕಾಗೆ ಶ್ರೀಲಂಕಾ ಏರ್ಲೈನ್ಸ್ ವಿಮಾನ ಹಾರಿತ್ತು. ಅದೇ ವಿಮಾನದಲ್ಲಿ 6 ಶಂಕಿತ ಭಯೋತ್ಪಾದಕರಿರೋ ಶಂಕೆಯು ವ್ಯಕ್ತವಾಯಿತು. ತಕ್ಷಣವೇ ಭಾರತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮಾಹಿತಿ ನೀಡಿತು. ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆಯೇ ಸಂಪೂರ್ಣ ಶೋಧ ಮಾಡಲಾಯಿತು. ಆದರೆ ಯಾವ ಉಗ್ರನೂ ಪತ್ತೆಯಾಗಲಿಲ್ಲ. ಚೆನ್ನೈ ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಚೆನ್ನೈವರೆಗೂ ಚೆನ್ನೈ ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಚೆನ್ನೈವರೆಗೂ ಆರೋಪಾಚಾರದ ನಡುವೆ ಭಾರತೀಯರು, ಪ್ರತಿಯೊಬ್ಬ ಭಾರತೀಯ ಕೂಡ ಬಯಸ್ತಾ ಇರೋದು 26 ಮಂದಿ ಅಮಾಯಕರ ಪ್ರಾಣವನ್ನ ತೆಗೆದ ಆ ಉಗ್ರರೆಯಲ್ಲಿ. ಆ ಉಗ್ರರನ್ನ ಮೊದಲು ಹುಡುಕಿ ಅವರನ್ನ ಸರ್ವನಾಶ ಮಾಡಿ ಅಂತ ಹೇಳಿ 11 ದಿನ ಆಗೋಯ್ತು. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ 26 ಮಂದಿ ಅಮಾಯಕರ ರಕ್ತ ಚೆಲ್ಲಿ. ಈ ದಿನದವರೆಗೂ ಕೂಡ ಈ ಉಗ್ರಗಾಮಿಗಳು ಎಲ್ಲಿ ಹೋದ್ರು ಅನ್ನೋದರ ಗುರುತು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎನ್ಐಎ ಟೀಮ್ ಬಂತು, ಸ್ಥಳದಲ್ಲಿ 3D ಮ್ಯಾಪಿಂಗ್ ಮಾಡ್ತು. ಜಮ್ಮು ಕಾಶ್ಮೀರದ ಲೋಕಲ್ ಪೊಲೀಸ್ ಪ್ರತಿ ಮನೆಗೆ ನುಗ್ಗಿ ಉಗ್ರರ ಸಹಾಯಕರನ್ನ ಪತ್ತೆ ಹಚ್ಚಿತು. ಆದ್ರೆ ಉಗ್ರರು ಮಾತ್ರ ಪತ್ತೆಯಾಗಿರಲಿಲ್ಲ. ಎಲ್ಲಿ ಹೋದ್ರು? ದಟ್ಟಾರಣ್ಯದಲ್ಲಿ ಬಚ್ಚಿಟ್ಕೊಂಡ್ರ, ಪಾಕಿಸ್ತಾನಕ್ಕೆ ಓಡ್ ಹೋದ್ರ? ಈ ರೀತಿ ಗೊಂದಲದ ನಡುವೆ ಒಂದು ಅಚ್ಚರಿಯ ಮಾಹಿತಿ ಇವತ್ತು ಹೊರಬಿದ್ದಿದೆ. ಲಂಕೆಗೆ ಪರಾರಿಯಾದ್ರ ಪಹಲ್ಗಾಮ್ ದಾಳಿ ಉಗ್ರರು. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ತೀವ್ರ ದಾಳಿ ಎಂಬ ಮಾಹಿತಿ ಲಭ್ಯವಾಗಿದೆ. ಕೊಲಂಬೋ ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಚೆನ್ನೈನಿಂದ ಬಂದ ಶ್ರೀಲಂಕಾ ಏರ್ಲೈನ್ಸ್ ವಿಮಾನವು ಇಂದು ಬಂಡಾರನಾಯಕೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಯಿತು. ತಕ್ಷಣವೇ ವಿಶೇಷ ಭದ್ರತಾ ಕಾರ್ಯಾಚರಣೆ ನಡೆಸಲಾಯಿತು. ಚೆನ್ನೈನಿಂದ ಶ್ರೀಲಂಕಾಗೆ ಶ್ರೀಲಂಕಾ ಏರ್ಲೈನ್ಸ್ ವಿಮಾನ ಹಾರಿತ್ತು. ಅದೇ ವಿಮಾನದಲ್ಲಿ 6 ಶಂಕಿತ ಭಯೋತ್ಪಾದಕರಿರೋ ಶಂಕೆಯು ವ್ಯಕ್ತವಾಯಿತು. ತಕ್ಷಣವೇ ಭಾರತ ಗುಪ್ತಚರ ಇಲಾಖೆ ಶ್ರೀಲಂಕಾಗೆ ಮಾಹಿತಿ ನೀಡಿತು. ವಿಮಾನ ಲ್ಯಾಂಡ್ ಆಗುತ್ತಿದ್ದಂತೆಯೇ ಸಂಪೂರ್ಣ ಶೋಧ ಮಾಡಲಾಯಿತು. ಆದರೆ ಚೆನ್ನೈ ವಿಮಾನದಲ್ಲಿ ಪಹಲ್ಗಾಮ್ ದಾಳಿಯ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಕಾಶ್ಮೀರದಿಂದ ಚೆನ್ನೈವರೆಗೂ